ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ಗುತ್ತಿಗೆ ನೌಕರರೇ, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ವೃತ್ತಿ ಜೀವನಕ್ಕೆ ತುಂಬ ಬೇಕಾಗುವಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ಈ ಯೋಜನೆ ಸರ್ಕಾರ ಹಾಗೂ ಖಾಸಗಿ ಆಸ್ಪತ್ರೆಗಳ ನಿರಾಸಕ್ತಿಯಿಂದಾಗಿ ಜಾರಿಯಾಗದೇ ಹಾಗೆ ಉಳ್ಕೊಂಡಿದೆ. ಇದರಿಂದ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ತೊಂದರೆ ಆಗ್ತಿದೆ. ಇದರಿಂದ ಹೇಗೆ ಹೊರಬರೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜನಪ್ರಿಯ ಅಧ್ಯಕ್ಷರಾದ ಷಡಕ್ಷರಿ ಅವರು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಿರಾಸಕ್ತಿ ಸರ್ಕಾರ ಹಾಗೂ ಖಾಸಗಿ ಆಸ್ಪತ್ರೆಗಳದ್ದು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರಾಜ್ಯ ಸರ್ಕಾರಿ ನೌಕರರು ಕುಟುಂಬ ವರ್ಗದವರಿಗೆ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಮಹತ್ವಾಕಾಂಕ್ಷಿ ಯೋಜನೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಸರ್ಕಾರಿ ಆಸ್ಪತ್ರೆಗಳು ಸೇರಿದಂತೆ ಖಾಸಗಿ ಆಸ್ಪತ್ರೆಗಳು ನಿರಾಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KSS ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಒಪ್ಪಿಕೊಳ್ಳಲು ಬಹುತೇಕ ಪ್ರೈವೇಟ್ ಹಾಸ್ಪಿಟ್ಲುಗಳು ನಿರಾಸಕ್ತಿಯನ್ನು ತೋರ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತರು, ಗಂಡ ಹೆಂಡತಿ ಇರ್ಬೋದು, ಮಕ್ಕಳು, ಅವರ ತಂದೆ ತಾಯಿಯವರಿಗೆ ನಗದು ರಹಿತ ಚಿಕಿತ್ಸೆ ಕೊಡಿಸುವಂಥ ಯೋಜನೆಗೆ ಇದರಿಂದ ಭಾರಿ ತೊಡಕಾಗಿದೆ. ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ಹಿಂದೆಯೇ ಈ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆಯನ್ನು ರೂಪಿಸ್ತಾ ಬಂದರೂ ಕೆಲವು ತಾಂತ್ರಿಕ ಕಾರಣಗಳಿಂದ ಇದು ಇಂಪ್ಲಿಮೆಂಟ್ ಆಗೋದು ಲೇಟ್ ಆಗಿತ್ತು. 2025 ಅಕ್ಟೋಬರ್ 1ರಿಂದ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಅಧಿಕೃತವಾಗಿ ಜಾರಿಗೊಳಿಸಲಾಯಿತು. ಯೋಜನೆ ಜಾರಿಯಾಗಿ 1,000ಕ್ಕೂ ಹೆಚ್ಚು ಆಸ್ಪತ್ರೆಗಳು ನಗದು ರಹಿತ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಕೊಡಲು ರಾಜ್ಯ ಸರ್ಕಾರದೊಂದಿಗೆ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿದ್ರು. ಈ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಯೋಜನೆ ಆರಂಭವಾಗಿ 6 ತಿಂಗಳು ಕಳೆದರೂ ಕೂಡ ಯೋಜನೆಗೆ ಅಳವಡಿಸಿಕೊಂಡ ಆಸ್ಪತ್ರೆಗಳು ಮಾತ್ರ ಕೇವಲ 243, ಅಂದರೆ 1,500ಕ್ಕಿಂತ ಹೆಚ್ಚು ಆಸ್ಪತ್ರೆಗಳು ಆಸಕ್ತಿ ತೋರಿದರೂ ಕೂಡ ಸರ್ಕಾರದ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು ಕೇವಲ 243 ಆಸ್ಪತ್ರೆಗಳು. ಈ ಯೋಜನೆ ಆರಂಭದಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂಥ ಸುಮಾರು 25 ಆಸ್ಪತ್ರೆಗಳು ಒಪ್ಪಂದದಿಂದ ಹಿಂದೆ ಸರಿದಿದೆ. 700 ಆಸ್ಪತ್ರೆಗಳು ಈ ಯೋಜನೆಗೆ ಒಳಪಡಲು ಮೀನಾಮೇಷವನ್ನು ಎಣಿಸ್ತಾ ಇದೆ. ಹೀಗಾಗಿ ಸರ್ಕಾರಿ ನೌಕರರು ಅವರ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ತೊಂದರೆಗಳು ಆಗ್ತಾಯಿದೆ. ದರ ಪರಿಷ್ಕರಣೆ ಸಮಸ್ಯೆಗಳಿಂದಾಗಿ ಇದು ಎಲ್ಲ ಪ್ರಾಬ್ಲಮ್ಗಳು ಆಗ್ತಾಯಿದೆ ಅಂತ ಹೇಳಿ ತಿಳಿದು ಬಂದಿದೆ. ರಾಜ್ಯ ಸರ್ಕಾರಿ ನೌಕರರು, ನಿಗಮ ಮಂಡಳಿಯ ನೌಕರರು, ಅನುದಾನಿತ ಸಂಸ್ಥೆಗಳ ಸಿಬ್ಬಂದಿಗಳು, ಅವರ ಅವಲಂಬಿತ ಕುಟುಂಬ ಸದಸ್ಯರನ್ನು ಈ ಯೋಜನಾ ವ್ಯಾಪ್ತಿಗೆ ಒಳಪಡಿಸಿದರು. ಜ್ಯೋತಿ ಸಂಜೀವಿನಿ ಯೋಜನೆಯಲ್ಲಿ ಪುರುಷ ನೌಕರರ ತಂದೆ ತಾಯಿಗೆ ಮಾತ್ರ ಸಿಗುತ್ತಿದ್ದಂಥ ಆರೋಗ್ಯ ಸೌಲಭ್ಯವನ್ನು ಹೊಸ ಯೋಜನೆಯಲ್ಲಿ ಮಹಿಳಾ ಸರ್ಕಾರಿ ನೌಕರರ ತಂದೆ ತಾಯಿಗಳಿಗೂ ವಿಸ್ತರಿಸಿದರು. ಇದು ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು. ವಿಸ್ತರಿಸಿ ಯೋಜನೆಯನ್ನು ಮಾಡಿತ್ತು. ಆದರೆ ಆಸ್ಪತ್ರೆಗಳು ನೀಡುತ್ತಿರುವ ಚಿಕಿತ್ಸಾ ವೆಚ್ಚವನ್ನು ರಾಷ್ಟ್ರೀಯ ಆರೋಗ್ಯ ಯೋಜನೆಯ ದರಕ್ಕೆ ಅನುಗುಣವಾಗಿ ಪರಿಷ್ಕರಿಸಿಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರ
ತನ್ನ ನೌಕರರಿಗೆ ಹಾಗೂ ಇತರೆ ಪಬ್ಲಿಕ್ಕಿಗೆ ಕೂಡ ಒಂದು ದರವನ್ನು ಫಿಕ್ಸ್ ಮಾಡಿದೆ. ಇಂತಿಂಥ ಕಾಯಿಲೆಗಳಿಗೆ ಇಷ್ಟಿಷ್ಟೇ ದರವನ್ನು ತೆಗೆದುಕೊಳ್ಬೇಕು, ಕನಿಷ್ಠ ದರವನ್ನು ಫಿಕ್ಸ್ ಮಾಡಿದೆ. ಚಿಕಿತ್ಸಾ ವೆಚ್ಚವನ್ನು ರಾಷ್ಟ್ರೀಯ ಆರೋಗ್ಯ ಯೋಜನೆಯ ದರಕ್ಕೆ ಅನುಗುಣವಾಗಿ ಪರಿಷ್ಕರಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಡೆಲಿವರಿ, ಕ್ಯಾನ್ಸರ್, ಶ್ವಾಸಕೋಶದ ಸಮಸ್ಯೆ, ಲಂಗ್ಸ್ ಪ್ರಾಬ್ಲಮ್, ಕಣ್ಣಿನ ಚಿಕಿತ್ಸೆ ಸೇರಿದಂತೆ ಬಹುತೇಕ ಕಾಯಿಲೆಗಳಿಗೆ ಚಿಕಿತ್ಸಾ ವೆಚ್ಚ ಅತ್ಯಂತ ಕಡಿಮೆ ಇದೆ. ಅಷ್ಟು ಮೊತ್ತದಲ್ಲಿ ಸೌಲಭ್ಯ ನೀಡಲು ಸಾಧ್ಯವಿಲ್ಲ, ಇದರಿಂದ ನಮಗೆ ಲಾಸ್ ಆಗತ್ತೆ ಅಂತ ಹೇಳಿ ಕೆಲವೊಂದು ಆಸ್ಪತ್ರೆಗಳು ಯೋಜನೆಯಿಂದ ಹೊರಗುಳಿತಾ ಇದ್ದಾವೆ. ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲು ಹಿಂದೇಟಾಗ್ತಾ ಇರುವಂಥ ಖಾಸಗಿ ಆಸ್ಪತ್ರೆಗಳ ವಾದ ಕೂಡ ಇದೇ ಆಗಿದೆ. ಈ ಯೋಜನೆಯನ್ನು ಜಾರಿ ತರುವಂಥ ಜವಾಬ್ದಾರಿಯನ್ನು ಸುವರ್ಣ ಆರೋಗ್ಯ ರಕ್ಷಾ ಟ್ರಸ್ಟ್ SAST ಯೋಜನೆ ಅನುಷ್ಠಾನ ಸಂಸ್ಥೆ ಈ ಹೊಣೆಯನ್ನು ಹೊರುತ್ತೆ. ನೌಕರರ ಪ್ರತಿ ತಿಂಗಳ ಸಂಬಳದಲ್ಲಿ ಕಟ್ಟಾಗುವಂತಹ ವಂತಿಕೆಯನ್ನು ಕಲೆಕ್ಟ್ ಮಾಡ್ಕೊಂಡು ಕಳೆದ 6 ತಿಂಗಳಿಂದ ಎಷ್ಟು ವಂತಿಕೆ ಕಲೆಕ್ಟ್ ಆಗಿದೆ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರುವಂಥ ಸರ್ಕಾರಿ ನೌಕರರು, ನಿಗಮ ಮಂಡಳಿ ನೌಕರರು, ಅನುದಾನಿತ ನೌಕರರದ್ದು ಎಲ್ಲ ಸೇರಿಕೊಂಡು ನೌಕರರು ಪಾವತಿಸಿದಂತಹ ಕಂತು 120 ಕೋಟಿಗೂ ಅಧಿಕ ಆಗಿದೆ. 120 crores ಜಾಸ್ತಿ ಆಗಿದೆ. ಟ್ರಸ್ಟ್ ಇದುವರೆಗೆ ನೌಕರರಿಗೆ ಚಿಕಿತ್ಸಾ ವೆಚ್ಚವನ್ನು ಪಾವತಿ ಮಾಡಿರೋದು 35 ಕೋಟಿ ಮಾತ್ರ. 35 ಕೋಟಿ ಅಂದರೆ 85 ಕೋಟಿ ಟ್ರಸ್ಟಿಗೆ ಲಾಭ ಆಗಿದೆ. ಈ ಯೋಜನೆ ವ್ಯಾಪ್ತಿಗೆ ಒಳಪಡುವ ಎಲ್ಲ ಸರ್ಕಾರಿ ನೌಕರರು ಕಂತುಗಳನ್ನು ಅಕ್ಟೋಬರ್ ತಿಂಗಳ ಸ್ಯಾಲರಿಯಲ್ಲಿ ಕಟಾವು ಮಾಡಿದ್ದು ಖಜಾನೆ 2 ಮೂಲಕ ಟ್ರಸ್ಟ್ನ ಖಾತೆಗೆ ವರ್ಗಾವಣೆ ಆಗತ್ತೆ. ಟ್ರಸ್ಟ್ನಲ್ಲಿ ಸಾಕಷ್ಟು ಹಣ ಸಂಗ್ರಹವಾಗಿದ್ದರೂ ಕೂಡ ರಾಜ್ಯದ ಪ್ರಮುಖ ಆಸ್ಪತ್ರೆಗಳು ಸೇರಿದಂತೆ ಬಹುತೇಕ ಖಾಸಗಿ ಆಸ್ಪತ್ರೆಗಳು ಈ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ನೀಡಲು ಒಲವು ತೋರ್ತಾ ಇಲ್ಲ. ಹೀಗಾಗಿ ನೌಕರರಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಯೋಜನೆ ನಿರೀಕ್ಷಿತ ಫಲವನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಶಿಕ್ಷಕರು ತಮ್ಮ ದೂರನ್ನು ಹೇಳಿದ್ದಾರೆ. ಚಿಕಿತ್ಸಾ ವೆಚ್ಚ ದರ ಪರಿಷ್ಕರಣೆ ಕಡಿತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಂದಿದೆ. ಹಣಕಾಸು ಇಲಾಖೆ ದರ ಪರಿಷ್ಕರಣೆ ಮಾಡಿದರೆ ಈ ಯೋಜನೆ ವ್ಯಾಪ್ತಿಗೆ ಹಲವಾರು ಪ್ರತಿಷ್ಠಿತ ಆಸ್ಪತ್ರೆಗಳು ಸೇರ್ಪಡೆ ಆಗತ್ತೆ. ಸರ್ಕಾರ ವಿಳಂಬ ಮಾಡದೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ CS ಷಡಕ್ಷರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದರೆ ಇದು ಸರಿಯಾದ ಕ್ರಮ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೆ ತಾರತಮ್ಯ ಯಾಕೆ? DA ವಿಚಾರದಲ್ಲೂ ತಾರತಮ್ಯ ಇದೆ, ಸ್ಯಾಲ್ರಿ ವಿಚಾರದಲ್ಲೂ ತಾರತಮ್ಯ ಇದೆ, ಪಿಂಚಣಿ ವಿಚಾರದಲ್ಲೂ ತಾರತಮ್ಯ ಇದೆ. ಈ ತಾರತಮ್ಯವನ್ನು ತಕ್ಷಣ ಸರ್ಕಾರ ಕೈಬಿಡಬೇಕು. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಂತೆ ಚಿಕಿತ್ಸಾ ವೆಚ್ಚವನ್ನು ಪರಿಷ್ಕರಣೆ ಮಾಡಿದ್ದೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಚಿಕಿತ್ಸೆ ದೊರೆಯುತ್ತೆ ಹಾಗೂ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯುವಂಥ ಸಮಯ ಬರುತ್ತೆ ಅಂತ ಹೇಳ್ಬೋದು. ನೌಕರರ ವೇತನ ಶ್ರೇಣಿಗೆ ಅನುಗುಣವಾಗಿ ಅವರ ಗ್ರೂಪ್ಗೆ ತಕ್ಕಂತೆ ಮಾಸಿಕ ಕಂತುಗಳನ್ನು ವಸೂಲಿ ಮಾಡುತ್ತೆ. ಗ್ರೂಪ್ ಎಲ್ಲಿ 1,000 ರೂಪಾಯಿ, ಗ್ರೂಪ್ ಬಿನಲ್ಲಿ 500 ರೂಪಾಯಿ, ಗ್ರೂಪ್ ಸಿನಲ್ಲಿ 350 ರೂಪಾಯಿ, ಗ್ರೂಪ್ ಡಿನಲ್ಲಿ 250 ರೂಪಾಯಿಗಳನ್ನು ಪ್ರತಿ ತಿಂಗಳು ಸಂಗ್ರಹ ಮಾಡ್ತಾರೆ. ಈ ಹಣವನ್ನು ಸಂಗ್ರಹ ಮಾಡಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಏನು? ಇಷ್ಟೇ ಹಣವನ್ನು ನಾವು ಖಾಸಗಿ ಹೆಲ್ತ್ ಸ್ಕೀಮ್ಗಳಲ್ಲಿ ಹಾಕಿದ್ರೆ, ಹೆಲ್ತ್ ಇನ್ಶೂರೆನ್ಸ್ಗಳಲ್ಲಿ ಹಾಕಿದ್ರೆ ಇವರಷ್ಟೇ ಕೊಡ್ತಾರೆ. ಹಾಗಾಗಿ ಸರ್ಕಾರ ಈ ವಂತಿಕೆಗಳನ್ನು ನಿಲ್ಲಿಸಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಕ್ಯಾಶ್ಲೆಸ್ ಆಗೇ ಮಾಡಬೇಕು. ನೌಕರರಿಂದ ಯಾವುದೇ ವಂತಿಕೆಯನ್ನು ಸ್ವೀಕರಿಸದೆ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ತಕ್ಷಣ ಮಾಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ, ಹಲವಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿರುವಂಥ ಆರೋಗ್ಯ ಭಾಗ್ಯ ಯೋಜನೆ ಥರನೇ ಪ್ರತಿಯೊಬ್ಬರಿಗೂ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ, ಆದಷ್ಟು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ತನ್ನ ನೀತಿಗಳನ್ನು ಬದಲಾಯಿಸಿಕೊಂಡು
ಚಿಕಿತ್ಸಾ ದರವನ್ನು ಹೆಚ್ಚಳ ಮಾಡಿದ್ದೇ ಆದರೆ ಹಲವಾರು ಆಸ್ಪತ್ರೆಗಳು ಈ ಯೋಜನಾ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ